ನಾನು ಹೇಳೋದು ಕೇಳಿದ್ದೀನಿ. ಕೆಲವೊಂದು ಸೆಲೆಬ್ರಿಟಿಗಳನ್ನ ನಾನೇ ಮಾತಾಡ್ಸಿದ್ದೀನಿ. ಬಿಗ್ ಬಾಸ್ ನಾನು ಹೋಗಲ್ಲ. ಬಿಗ್ ಬಾಸಾ ನನಗೆ ಇಷ್ಟು ಸಲ ಬಂದಿದೆ, ನನ್ನ ಆಫರ್ ಬಂದಿದೆ, ನಾನು ಹೋಗಲ್ಲ. ಬಿಗ್ ಬಾಸ್ ಬೇಡ, ನನಗದಲ್ಲ ಅಂತ ಹೇಳ್ತಾರೆ. ಸೊ ನಿಮಗೆ ಬಿಗ್ ಬಾಸ್ ಅನ್ನುವಂತಹ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗಿತ್ತು ಆ್ಯಂಡ್ ಯಾಕೆ ಅದು ಅವಶ್ಯಕತೆ ಇತ್ತಾ ಅಂತ? ನನಗೆ ಅದೇ ತುಂಬ ಜನ ಇದನ್ನ ಕೇಳ್ತಾರೆ. ತುಂಬ ಜನ ಹೇಳ್ತಾರೆ ನಮಗೆ ಇಲ್ಲಿ ಹೋಗ್ಬಿಟ್ರೆ ನೆಗೆಟಿವ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಹೋಗ್ಬೇಕಂತ ಮುಂಚಿಂದನೂ ಆಸೆ ಇತ್ತು. ಒಂದು ಆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದಕ್ಕೆ, ಇನ್ನೊಂದು ಇದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮು, ತುಂಬ ಜನಕ್ಕೆ ನಾವು ರೀಚ್ ಆಗ್ತೀವಿ. ಸೊ ಹಾಗಾಗಿ ನಮ್ಮನ್ನು ನೋಡೋಂಥವ್ರಿಗೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಬಿಗ್ ಬಾಸ್ಗೆ ಹೋಗಬೇಕು ಅಂತ. ಹೌದು, ಬಿಗ್ ಬಾಸಿಂದ ನಾನು ಅದನ್ನೇ ಹೇಳಿದೆ, ಬಂದ ತಕ್ಷಣ ಏನು ಬದಲಾಗಿದೆ ಅಂತ. ತುಂಬ ಡ್ರಾಸ್ಟಿಕ್ ಬದಲಾವಣೆ ಏನು ನನಗೆ ಕಾಣಿಸ್ತಾ ಇಲ್ಲ. ಮುಂಚೆ ಹೆಂಗೆ ಇತ್ತು ಹಾಗೆ ಇದೆ, ಲೈಫ್ ಸ್ಟೈಲ್ ಇರ್ಬೋದು ಪ್ರತಿಯೊಂದೂ, ಅಂತ ಏನು ಬದಲಾವಣೆ ಏನಾಗಿಲ್ಲ ಅಂತ. ಬಟ್ ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಮತ್ತು ಒಂದಷ್ಟು ಜನರನ್ನ ರೀಚ್ ಆಗೋಕ್ಕೋಸ್ಕರ ನನಗೆ ಬಿಗ್ ಬಾಸ್ ಬೇಕಿತ್ತು. ಮತ್ತು ಹೆಂಗೆ ಅದು ಒಳಗಡೆ ಹೆಂಗಿರ್ತಾರೆ, ಅವರವರೇ ಅಡುಗೆ ಮಾಡ್ಕೊಳ್ಳೋದು, ಕಚ್ಚಾಟಗಳು, ಒಂದಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ. ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಬರ್ತಾರೆ, ಇವರಿಗೆಲ್ಲ ಫಸ್ಟೇ ಹೇಳಿರ್ತಾರೆ ರೆಡಿ ಆಗೋದಕ್ಕೆ. ಅಂದರೆ ಏನೇನೋ ಒಂದು ಸಣ್ಣ ಪುಟ್ಟ ಇರುತ್ತೆ. ಮೇಕಪ್ ಎಲ್ಲ ಅವರೇ ಮಾಡ್ಕೋತಾರೆ. ಟೈಮ್ಸ್ ಅವರು ತುಂಬ ಪ್ರೊಫೆಷ್ನಲ್ ಮೇಕಪ್ ಥರ ಕಾಣಿಸೋದು ಕೆಲವ್ರದ್ದೆಲ್ಲ, ಅವರೇ ಮಾಡ್ಕೋತಾರೆ. ಹಿಂಗೆ ಒಂದಷ್ಟು ಪ್ರಶ್ನೆಗಳು ನನಗೂ ಇತ್ತು. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಒಂದಷ್ಟು ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಒಂದಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ. ಒಂದು ಸೋಷಿಯಲ್ ಮೀಡಿಯಾ ಅಂತಂದಮೇಲೆ ಚರ್ಚೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಸೀಸನ್ ಬರೋ ತನಕ ಇದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಅಲ್ಯಾರೋ ಕನೆಕ್ಟ್ ಆದರೆ ಅವ್ರಿಗೆ ಜೈ ಜೈ ಅಂತ ಇರ್ತಾರೆ, ಒಂದಷ್ಟು ಜನಕ್ಕೆ ಬೈತಾ ಇರ್ತಾರೆ. ಎಸ್, ನನಗೇನೋ ಬಿಗ್ ಬಾಸ್ಗೆ ಹೋಗಬಾರ್ದಪ್ಪ, ನೆಗೆಟಿವ್ ಆಗುತ್ತಪ್ಪ ಆ ಥರ ಎಲ್ಲ ನನಗೇನೂ ಅನಿಸಿರ್ಲಿಲ್ಲ.